ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 14ನೇ ವಾರ ಪಂಚಾಯಿತಿ ಕಿಚ್ಚನ ಜೊತೆ ವಾರದ ಕತೆ ಶುರುವಾಗಿದೆ. ಈಗ ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಯಾರ್ಯಾರಿಗೆಲ್ಲ ರೋಸ್ಟ್ ಮಾಡ್ತಾ ಇದಾರೆ, ವಾರದಲ್ಲಿ ನಡೆದಿರುವ ಒಂದು ತಪ್ಪುಗಳೇನಂತ. ಇಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇದಾರೆ ಟಾಸ್ಕ್ ಬಗ್ಗೆ. ಯಾಕಂದ್ರೆ ಪಾಯಿಂಟ್ಸ್ ಅಂತ ಬಂದಾಗ, ಸ್ಟಾರ್ಸ್ ಅಂತ ಬಂದಾಗ ಅದೇ ನಮ್ಮ ಚೈತ್ರ ಅವರ ಟೀಮು ತುಂಬಾನೇ ಚೆನ್ನಾಗಿ ಕೊಟ್ಟಿದ್ರು ಸ್ಟಾರ್ಸ್. ಅದೇ ನಮ್ಮ ರಜತ್ ಅವರು, ತ್ರಿವಿಕ್ರಮ್ ಅವರು, ಭವ್ಯ ಅವರು ಅಂತ ಬಂದಾಗ ಅವರು ಕರೆಕ್ಟ್ ಆಗಿ ಅವ್ರ ಟೀಮ್ಗೆ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂತ ಕಿಚ್ಚ ಸಾರು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಪ್ರೋಮೋದಲ್ಲೇ ಕಾಣ್ತಾ ಇದೆ. ಯಾರಿಗೆ ಬೇಕು ನೀತಿ ನ್ಯಾಯ ನಿಜಾಯಿತಿ, ಯಾರಿಗೆ ಬೇಕು ಆಟ ಗೆದ್ರೆ ಸಾಕು ಅಂತೆಲ್ಲ ಕೆಲವರು ಅನ್ಕೊಂಡಿದ್ದಾರೆ. ಬಟ್ ಕರ್ಮ ಅವ್ರನ್ನ ಬಿಡಲ್ಲ, ಬಂದು ಅವ್ರನ್ನ ಕರ್ಮ ರಿಟರ್ನ್ ಕೊಟ್ಟೆ ಕೊಡುತ್ತೆ ಅಂತೇಳಿ ಕಿಚ್ಚ ಸರ್ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಅನಾಲಿಟಿಕ್ ಮಾಡಿದಾಗ ಒಂದು ರಿವ್ಯೂ ಮಾಡೋದು ಹೇಳೋದಾದ್ರೆ, ಖಂಡಿತವಾಗ್ಲೂ ಭವ್ಯಗೌಡ ಅವರ ಟೀಮಿಗೆ ಈ ಶನಿವಾರ ಅದೇ ಇವತ್ತು ಸಾಯಂಕಾಲ ಎಪಿಸೋಡ್ ಅಲ್ಲಿ ತುಂಬಾನೇ ರೋಸ್ಟ್ ಇರುತ್ತೆ, ತುಂಬಾನೇ ಕ್ಲಾಸ್ ಇರುತ್ತೆ. ಅದೇ ರೀತಿಯಾಗಿ ಚೈತ್ರ ಅವರ ಟೀಮ್ನ ಕಿಚ್ಚ ಸಾರು ಮೆಚ್ಕೊಂಡಿದೆ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು, ಭವ್ಯಗೌಡ ಕ್ಯಾಪ್ಟನ್ಟಿ ಟಾಸ್ಕ್ ಅದನ್ನೇ ಹೇಳಿದ್ದು ಕಿಚ್ಚ ಸಾರು. ನೀತಿ ನ್ಯಾಯ ನಿಜ ಯಾರಿಗೆ ಬೇಕು, ಟಾಸ್ ಗೆದ್ರೆ ಸಾಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ದು ಭವ್ಯಗೌಡ ಅವರಿಗೆ ಖಂಡಿತವಾಗ್ಲು. ಆದ್ರೆ ಕರ್ಮ ಬಿಡಲ್ಲ, ಮತ್ತೆ ಬಂದು ಪಾಠ ಕಲ್ಸುತ್ತೆ ಅಂತ ಹೇಳಿದ್ದು ಅವ್ರಿಗೇನೆ. ಖಂಡಿತವಾಗ್ಲೂ ಇದರಲ್ಲಿ ಎರಡು ವಿಷಯ ಅರ್ಥ ಆಗುತ್ತೆ. ಒಂದು, ಅವರು ಮಾಡಿರೋ ಒಂದು ಟಾಸ್ಕ್ ಈ ವಾರ ಕೊಟ್ಟ ಸ್ಟಾರ್ಸ್, ಇನ್ನೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕಾದ್ರೆ ಆಡಿರೋ ಮೋಸ. ಆ ಟೈಮಲ್ಲಿ ವಿನ್ ಆಗಿರ್ಬೋದು, ಬಟ್ ಕೆಲವು ವ್ಯಕ್ತಿತ್ವಗಳನ್ನ ವ್ಯಕ್ತಪಡಿಸಲು ತುಂಬಾ ಎಡವಿದ್ರು. ಮಾತಂತ ಬಂದಾಗ ಮಾತಾಡಿದ್ರು ಅವರು ಅಲ್ಲಿ ಆಡ್ಬೋದಾಗಿತ್ತು. ಬಟ್ ನಮ್ಗೇನು ಅಂತ ಬಂದಾಗ ಈ ರೀತಿಯಾಗಿ ಆಗ್ತಿರುತ್ತೆ ಅಂತ ಕಿಚ್ಚ ಸರ್ ಡೈರೆಕ್ಟ್ ಆಗಿ ಆ ಪ್ರೋಮೋ ನೋಡಿದಾಗ ಪ್ರೋಮೋದಲ್ಲಿ ಅರ್ಥ ಆಗುತ್ತೆ. ಯಾಕಂದ್ರೆ ಅಲ್ಲಿ ಆಗಿದ್ದು ಹಾಗೇನೆ, ನೀತಿ ನ್ಯಾಯ ಯಾರಿಗೆ ಬೇಕಾಗಿತ್ತು, ಗೆದ್ರೆ ಸಾಕು ಅಂತ ಕೆಲವರಿದ್ರು. ಅಲ್ಲಿ ಮುಖ್ಯವಾಗಿ ರಜತ್ ಅವರೇ ಮಾಡಿದ್ದು ಆ ಟಾಸ್ಕ್ ಆಡ್ಬೇಕಾದ್ರೆ ತುಂಬಾ ಇಂಪ್ರೆಸ್ ಮಾಡಿದ್ರು. ಅಲ್ಲಿ ಅವ್ರ ಟೀಮ್ಗೆ ತ್ರಿವಿಕ್ರಮ್ಗಾಗ್ಲಿ, ಭವ್ಯಗಾಗ್ಲಿ, ಧನ್ರಾಜ್ಗಾಗ್ಲಿ, ಅಲ್ಲಿರೋ ಇನ್ನೊಬ್ರಿಗಾಗ್ಲಿ ಖಂಡಿತವಾಗ್ಲಿ ಇಂಪ್ರೆಸ್ ಮಾಡಿದ್ರು ರಜತ್ ಅವರೇ. ಯಾಕಂದ್ರೆ ಸ್ಟಾರ್ಸ್ ಕೊಡ್ಬೇಡ ಅವ್ರಿಗೆ, ನಮ್ಗೆ ಊಟ ಸಿಕ್ಕಿಲ್ಲ, ನಮ್ಗೆ ಅದು ಸಿಕ್ಕಿಲ್ಲ, ಇದಾಗಿಲ್ಲ ಅದಾಗಿಲ್ಲ ಅಂತೇಳಿ ಅವ್ರು ಕೊಟ್ಟಿದ್ದು ರಜತ್ ಅವರೇ. ಅವ್ರಿಗೆಲ್ಲ ಒಂದು ಇಂಪ್ಲೇಸ್ ಮಾಡಿದ್ದು, ಅವ್ರಿಗೆಲ್ಲ ಒಂದು ಟಾಂಟ್ ಕೊಟ್ಟಿದ್ದಾಗ್ಲಿ, ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಮಾತು ತುಂಬಿದ್ದು ರಜತ್ ಅವರೇ. ಅದೇ ಕಾರಣಕ್ಕೆ ರಜತ್ ಅವರಿಗೆ ಸಖತ್ತಾಗಿ ಕ್ಲಾಸ್ ಇರುತ್ತೆ, ಮತ್ತೆ ಭವ್ಯಗೌಡಗೆ ಆ ಟೀಮ್ಗೆ ಇರುತ್ತೆ ಅಂತ ಹೇಳ್ಬೋದು ಈ ಪ್ರೋಮೋ ಗಮನಿಸಿದಾಗ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತು ಪ್ರೋಮೋ ನೋಡಿದಾಗ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.